ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ತಾತ ಸಿಕ್ಕಾಪಟ್ಟೆ ಕೋಪದಿಂದ ಏನಾದರೂ ಹೇಳಿಸಿದ್ದು ನೀನು ಮಾಡಿದ್ದು ತಪ್ಪು, ಹೋಗಿ ಹೋಗಿ ನಿನ್ನ ಹೆಂಡತಿ ಮಾತನ್ನ ಕೇಳ್ಕೊಂಡು ಇಂಥ ವ್ಯವಹಾರಕ್ಕೆ ಕೈ ಹಾಕಿದೆಯಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ ಬಗ್ಗೆ ಅವಳಿಗೇನು ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾನಿಗೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸಿದ್ಧನು ಸಹ ಶಾರದಾ ಪರ ನಿಂತು ಮಾತಾಡ್ತಾ ಇರ್ತಾನೆ. ನನ್ನ ಹೆಂಡತಿ ದೊಡ್ಡ ದೊಡ್ಡ ಕ್ಲೈಂಟ್ ಜೊತೆ ಮಾತಾಡ್ತಲೇ ಇರ್ಬೋದು ತಾತ, ಆದರೆ ಬಿಸ್ನೆಸ್ ಬಗ್ಗೆ ತುಂಬಾ ಜ್ಞಾನ ಅವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾನೆ. ಪಾರಿಜಾತ ಕೋಪ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಹೆಂಡತಿ ಮಾತನ್ನ ಯಾವಾಗಲೂ ಕೇಳ್ತಾ ಇರ್ತಾನೆ. ಹೆಂಡತಿನೇ ಪ್ರಪಂಚ ಅಂತ ಬೈತಿರ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅದ್ರಲ್ಲಿ ತಪ್ಪೇನಿದೆ, ಸಿದ್ದು ಮುದ್ದು ಏನು ತಪ್ಪು ಮಾಡಿದ್ದಾನೆ ಅಂತ ಅನ್ಬೇಕಾದ್ರೆ ಯಾರು ಏನು ಬೇಕಾದರೂ ಅನ್ಲಿ, ನಾವು ಸಕ್ಸಸ್ ಕಾಣಬೇಕಷ್ಟೇ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ತಾತ ಅಂತ ಕೇಳ್ತಾ ಇರ್ತಾನೆ. ಹಾಗೆ ತಾತನ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಕಾಲಿಗೆ ಬೀಳಕ್ಕೆ ಸಿದ್ದು ಮತ್ತು ಶಾರದಾ ಬರ್ತಾ ಇದ್ರೆ ತಾತ ಕೋಪ ಮಾಡ್ಕೊಂಡು ದೂರ ನಿಂತ್ಕೋತಾರೆ. ಹಾಗೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು, ನೀವಾದರೂ ನಮಗೆ ಆಶೀರ್ವಾದ ಮಾಡಿ, ನೀವು ಆಶೀರ್ವಾದ ಮಾಡಿದರೆ ತಾತನ ಆಶೀರ್ವಾದ ನನಗೆ ಸಿಕ್ತಂಗೆ ಅಂತ ಅಂದಾಗ ವಿಮಲನ ಕಾಲಿಗಿಬ್ಬರು ಬಿದ್ದಾಗ, ನಿಮ್ಮ ಕನಸುಗಳೆಲ್ಲ ಒಂದುಗೂಡಿ ಆಸೆ ಎಲ್ಲ ಈಡೇರಿಸಲಿ, ಆದಷ್ಟು ಬೇಗ ಒಂದು ರೆಸ್ಟೋರೆಂಟ್ ಆಗಿರೋದು 100 ರೆಸ್ಟೋರೆಂಟ್ ಆಗಿ ಎತ್ತರಕ್ಕೆ ಬೆಳೀಲಿ ಅಂತ ಆಶೀರ್ವಾದ ಮಾಡಿದಾಗ ಮುರಳಿನೂ ಸಹ ಒಳ್ಳೇದಾಗಲಿ ಸಿದ್ದು ಶಾರದಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸುಮಿತ್ರನು ಸಹ ಶಾರದಾ ಕೈ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ಈ ಕೈಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನುಲಿತಾ ಇದ್ದಾಳೆ, ಹಾಗೆ ನಲಿತಾ ಇದ್ದಾಳೆ. ಯಾಕೆ ಅಂತ ಅಂದರೆ ಈ ಕೈಲಿ ಸಾವಿರಾರು ಜನಕ್ಕೆ ಖಂಡಿತ ನೀನು ಊಟ ಹಾಕ್ತೀಯಾ, ಎಷ್ಟೇ ಅಡೆತಡೆಗಳು ಬಂದರೂ ಸಹ ಈ ಕೈಲಿ ಊಟ ಹಾಕೋದನ್ನು ಮಾತ್ರ ಮರಿಬೇಡ, ಸಾವಿರಾರು ಜನಗಳಿಗೆ ಅನ್ನ ಹಾಕಿ ಹಾಕ್ತೀಯ, ಊಟ ಮಾಡಿ ನಿನ್ನನ್ನು ಅರಸ್ತಾರಲ್ಲ, ಅದರಲ್ಲಿ ಕೋಟಿ ಕೋಟಿ ಪುಣ್ಯ ನಿನಗೆ ಸಿಗುತ್ತೆ ಕಣೋ ಅಂತ ಅನ್ಬೇಕಾದ್ರೆ, ಅದೇನೋ ಗೊತ್ತಿಲ್ಲ ಅಮ್ಮ, ಎಷ್ಟೇ ಕಷ್ಟಗಳು ಬಂದರೂ ನಾವು ಎದುರಿಸ್ತೀವಿ, ನಮ್ಮ ಬೆನ್ನೆಲುಬಾಗಿ ನೀವು ನಿಂತ್ಕೋತೀರಾ ಅಂತ ಅಂದಾಗ, ನಾನು ಖಂಡಿತ ನಿಂತ್ಕೋತೀನಿ, ಸುಮ್ಮನೆ ನಿನ್ನ ಮಗಳು ಅಂತ ಅನ್ನಲ್ಲ ಅಂತ ಅಂದಾಗ ಈ ಕಡೆ ಜೊತೆಗೆ ಅಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಪಾರಿಜಾತ ಮಾತ್ರ ಆ ಮಗುನ ಎಕ್ಸ್ಚೇಂಜ್ ಮಾಡಿದ್ದನ್ನು ನೆನ್ಪು ಮಾಡ್ಕೋತಾ ಇರ್ತಾಳೆ. ಹಾಗೆ ಈ ಕಡೆ ಸುಮಿತ್ರಾ ಮತ್ತೆ ಹೇಳ್ತಾ ಇರ್ತಾಳೆ, ನನ್ನ ಮನಸ್ಸಿನ ಅಂತರಾಳದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ, ನೀನು ಮತ್ತೆ ಸಿದ್ದು ಮುದ್ದು ತುಂಬ ಎತ್ತರಕ್ಕೆ ಬೆಳಿಬೇಕನ್ನೋದೇ ನನ್ನ ಆಸೆ, ಖಂಡಿತ ಒಳ್ಳೇದಾಗುತ್ತೆ, ಕಣ್ಣೀರು ಹಾಕ್ಬೇಡ, ಹೋಗ್ಬಿಟ್ಟು ಬನ್ನಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಇವ್ರೇನು ಇದ್ದಕ್ಕೆ ಹೋಗ್ತಿದ್ದೀರಾ, ಹೋಟೆಲ್ಗೆ ತಾನೇ ಹೋಗ್ತಾ ಇರೋದು, 4 ದಿನ ಹೋಟೆಲ್ ಅಂತ ಖುಷಿಯಾಗಿ ಕುಣಿತಾರೆ, ದುಡ್ಡು ಕೊಡೋಕ್ಕಾಗ್ದಲೆ ನಮ್ಮ ಮನೆ ಬಾಗಿಲಿಗೆ ಬಂದು ಬೀಳ್ತಾರೆ, ನೋಡಿ ಬೇಕಾದ್ರೆ ಅಂತ ಅಂದಾಗ, ಸಿದ್ದು ನೀವು ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಫುಡ್ ಟ್ರಕ್ ಸುಟ್ಟು ನಮ್ಮ ಹೇಳಿಗೆ ತುಂಬ ನಿಧಾನವಾಗಿ ಆಗ್ತಿದೆ, ಆದರೆ ಖಂಡಿತ ಈ ಸಲ ಜೀವನದಲ್ಲಿ ಮುಂದೆ ಬಂದೇ ಬರ್ತೀವಿ, ನೋಡ್ತಾ ಇರಿ ಅಂತ ಅಂದಾಗ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಗುರಾಯಿಸ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಸಿದ್ದು ಸರಿ ಶಾರದರು ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಹಗ್ ಮಾಡಿಕೊಂಡು ಖುಷಿಯಿಂದ ಹೋಗ್ತಾ ಇದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಅದೇ ಕೋಪದಿಂದ ಸಿದ್ದು ಕೊಟ್ಟಿರೋ ಫ್ಲವರ್ ಬಕ್ಕಿನ ಬಿಸಾಕಿ ಕೋಪ ಮಾಡಿಕೊಂಡು, ನೋಡಿ ತಾತ ನಾನೇನು ಮಾಡೇ ಇಲ್ಲ, ಹೆಂಡತಿ ಮಾತು ಕಟ್ಕೊಂಡು ನನ್ನ ಮೇಲೆ ಕೂಗಾಡ್ತಿದ್ದೇನೆ ಆ ಸಿದ್ದು ಅಂತ ಬೈಬೇಕಾದ್ರೆ ದಶರಥ ಗುರಾಯಿಸ್ಕೊಂಡು ಜ್ಯೋತಿಕನ ನೋಡ್ತಾ ಇರ್ತಾನೆ. ಹಾಗೆ ತಾತ ಮತ್ತೆ ಸಮಾಧಾನ ಮಾಡ್ಕೊ, ನೀನೇನು ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ನೀನೇನು ಕಣ್ಣೀರಾಗ್ತೀಯ, ಬಿಟ್ಟಾಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸುಮಿತ್ರ ಸ್ವಲ್ಪ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ನೀನು ತಪ್ಪು ಮಾಡಿದ್ಯೋ ಅಥವಾ ಸಿದ್ದು ಹೇಳ್ತಾ ಇರೋದು ತಪ್ಪಾಗಿದೆಯೋ ನನಗಂತೂ ಗೊತ್ತೇ ಇಲ್ಲ, ಸಾಕ್ಷಿಯಿಂದಲೇ ಸುಮ್ಮನೆ ನಾವು ನಿನ್ನನ್ನು ಅನುಮಾನ ಪಡಲ್ಲ, ಒಂದು ವೇಳೆ ಸಾಕ್ಷಿ ಸಿಕ್ಕಿದ್ರೆ ಗೊತ್ತಲ್ಲ ಏನಾಗುತ್ತೆ ಅಂತ, ಹಾಗೆ ಸಾಕ್ಷಿ ಇಲ್ಲ ಅಂತ ಅಂದರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಒಂದು ಕಡೆ ದಶರಥ, ಸಾಕ್ಷಿಯಾಗಿ ನಾನೇ ಇದ್ದೀನಿ ಸುಮಿತ್ರ, ಆದರೆ ನಿನ್ನ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ, ಸಮಯ ಬಂದಾಗ ಎಲ್ಲ ನಿನಗೆ ಗೊತ್ತಾಗುತ್ತೆ, ನೋಡು ಜೋ, ನೀನು ಮಾಡ್ತಿರೋ ತಪ್ಪಿಗೆ ಒಂದಲ್ಲ ಒಂದು ದಿನ ನೀನು ಶಿಕ್ಷೆನ ಅನುಭವಿಸ್ತೀಯ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇದ್ರೆ ಜ್ಯೋತಿಕ ಮಾತ್ರ ತುಂಬ ಖುಷಿಯಿಂದ, ನೋಡೋಣ ಸಿದ್ದು, ನನ್ನನ್ನು ಎದುರಾಕೊಂಡು ನೀನು ರೆಸ್ಟೋರೆಂಟ್ನ ಯಾವ ರೀತಿ ನಡೆಸ್ತೀಯ ನಾನು ನೋಡ್ತೀನಿ, ನಿಮ್ಮಿಬ್ಬರನ್ನು ಬೀದಿಗೆ ತರಲಿಲ್ಲ ಅಂತ ಅಂದರೆ ನನ್ನ ಹೆಸರು ಜ್ಯೋತಿಕ ಅಲ್ಲ ಅಂತ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ. ಈ ಕಡೆ ಸಿದ್ದು ಶಾರದಾ ಮನೆಗೆ ಬರ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಶಾರದವರೇ, ಇಡೀ ರಾಜ್ಯನ ಗೆದ್ದಿರೋ ರೀತಿ ಖುಷಿಯಾಗಿದೆ ಅಂತ ಅಂದಾಗ, ನನಗೂ ಅಷ್ಟೇ ಸರ್ ಅಂತ ಅನ್ಬೇಕಾದ್ರೆ ಈ ಖುಷಿಗೆ ಏನು ಕೊಡಲ್ವಾ ಅಂತ ಕೇಳ್ತಾ ಇರ್ತೀನಿ. ಏನು ಬೇಕು ಅಂತ ಅಂದಾಗ, ಸಿಹಿ ಮುತ್ತು ನನಗೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಮಾತ್ರ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಸಿದ್ದು, ಯಾಕ್ರಿ ಗುರಾಯಿಸ್ತಾ ಇದ್ದೀರಾ, ನಿಮಗೂ ಖುಷಿಯಾಗಿದೆ ತಾನೆ, ಅದಕ್ಕೆ ನಾನು ಕೇಳಿದೆ ಅಂತ ಅಂದಾಗ, ಕೊಡ್ತೀನಿ ಬಿಡಿ ಸರ್ ಅಂತ ಅಂದಾಗ, ನಾನು ಕೇಳಿದ್ ಕೊಡ್ತೀರೇನ್ರಿ ಅಂತ ಅಂದಾಗ, ಹ್ಞೂ ಸರ್ ನೀವು ಕೇಳಿದೆ ಕೊಡ್ತೀನಿ ಅಂತ ಅಂದಾಗ, ಇಲ್ಲೇ ಕೊಡ್ರಿ ಅಂತ ಅಂದಾಗ, ಬೇಡ ಮನೆಗೆ ಹೋದಾಗ ಕೊಡ್ತೀನಿ ಅಂದಾಗ, ಮನೇಲಿ ಕೊಡ್ತೀರಾ ಇನ್ನೂ ಒಳ್ಳೇದು ಅಂತ ಸಿದ್ದು ಖುಷಿಯಿಂದ ಕುಣಿದಾಡ್ತಿರ್ಬೇಕಾದ್ರೆ, ಕೊಡ್ತೀನಿ ಸರ್, ಏನು ಗೊತ್ತಾ, ಬೆಳಗ್ಗೆ ಕಲಸಿಟ್ಟು ಬಂದಿದ್ದೆ, ಲಟ್ಟಿಸ್ಕೊಡ್ತೀನಿ ಅಂತ ಅಂದಾಗ, ಏನ್ರಿ ಲಟ್ಟಿಸ್ತೀರಾ ಅಂತ ಅಂದಾಗ, ಚಪಾತಿ ಹಿಟ್ಟು ಕಲಸಿದ್ದೆ ಅದನ್ನು ಲಟ್ಟಿಸಿ ಬಿಸಿ ಮಾಡಿ ಕೊಡ್ತೀನಿ ಅಂತ ಅಂದಾಗ, ಏನ್ರಿ ಚಪಾತಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅಂದಾಗ, ಇನ್ನೇನು ಚಟ್ನಿ ಬಗ್ಗೆ ಮಾತಾಡಬೇಕಾ, ಅದನ್ನು ರುಬ್ಕೊಡ್ತೀನಿ ಬನ್ನಿ ಅಂತ ಅಂದಾಗ, ಅಲ್ಲ ಶಾರದವ್ರೆ, ನಾನೊಂದು ಕೇಳಿದರೆ ನೀವೊಂದು ಹೇಳ್ತೀರಾ ಅಂತ ಬರ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಒಟ್ಟಾರದ ಜನಗಳೆಲ್ಲರೂ ಸಹ ಸಿದ್ದು ಶಾರದನ ಮಾತಾಡ್ಸೋಕ್ಕೆ ಶಾರದಮ್ಮ ಸಿದ್ದು ಅಂತ ಕೂತ್ಕೊಂಡು ಬರ್ತಾರೆ. ಹೀಗೆ ಒಟ್ಟಾದ ಓನರ್ ಎಲ್ಲರೂ ಸಹ ಹೇಳ್ತಾ ಇರ್ತಾರೆ, ರೆಸ್ಟೋರೆಂಟ್ ನಿಮಗೆ ಆಯ್ತಂತೆ, ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಹಾರ್ಟ್ಲಿ ಕಂಗ್ರಾಚುಲೇಷನ್ ಅಂತ ಎಲ್ಲ ವಿಶ್ ಮಾಡ್ತಿರ್ಬೇಕಾದ್ರೆ, ನಿಮಗೆ ಈ ವಿಷಯ ಹೆಂಗೆ ಗೊತ್ತಾಯಿತು ಅಂತ ಸಿದ್ದು ಕೇಳಬೇಕಾದ್ರೆ
ಇರ್ತಾರೆ. ಅಯ್ಯೋ ನಿಮ್ಮ ಅನಸೂಯಮ್ಮ ಇಡೀ ವಟಾರದವ್ರು ಎಲ್ಲರಿಗೂ ಸಹ ಹೇಳ್ಬಿಟ್ರು, ನಮಗಂತೂ ಖುಷಿ ಆಯಿತು ಅಂತ ಎಲ್ಲರೂ ವಿಶ್ ಮಾಡ್ತಿರ್ಬೇಕಾದ್ರೆ ಮಂಗಳಮ್ಮ ಹೇಳ್ತಾ ಇರ್ತಾಳೆ, ಅಂತೂ ಇಂತೂ ನಿಮಗೆ ರೆಸ್ಟೋರೆಂಟ್ ಸಿಗ್ತಲ್ಲ, ನೀವಿನ್ಮೇಲೆ ದೊಡ್ಡ ಮನುಷ್ಯರು ಅಂತ ಅಂದಾಗ ಹಾಗೇನಿಲ್ಲ, ಕಷ್ಟಪಟ್ಟು ದುಡಿಬೇಕಷ್ಟೇ, ನಮ್ಮ ಥರ 4 ಜನ ಸ್ವಾಭಿಮಾನಿಯಿಂದ ದುಡಿದ್ರೆ ಜೀವನದಲ್ಲಿ ಖಂಡಿತ ಎಲ್ಲರೂ ಮುಂದೆ ಬರ್ತಾರೆ ಅಂತ ಶಾರದೆ ಹೇಳ್ತಾ ಇರ್ತಾಳೆ. ಮತ್ತು ಶಾರದೆ ಹೇಳ್ತಾ ಇರ್ತಾಳೆ, ಇವತ್ತು ರೆಸ್ಟೋರೆಂಟ್ ಸಿಗೋ ಕಾರಣ ನಮ್ಮದು ಶ್ರಮ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಪ್ರೋತ್ಸಾಹದಿಂದ ನಮಗೆ ಸಿಕ್ಕಿತು ಅಂತ ಅಂದಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಅಜ್ಜಿ ಸಹ ಹೇಳ್ತಾ ಇರ್ತಾರೆ, ನೀವೊಂದು ಏನೋ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀರಾ, ನಿಮ್ಮೆಲ್ಲ ಕನಸು ಆಸೆಗಳು ಈಡೇರಲಿ ಅಂತ ನಾನು ಆಶಿಸ್ತೀನಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗೆ ಮತ್ತು ಶಾರದಾ ಹೇಳ್ತಾ ಇರ್ತಾಳೆ, ಇದೇ ಖುಷಿಗೆ ಸಿಹಿ ತಂದಿದ್ದೀನಿ, ಎಲ್ಲರೂ ತಿನ್ನಿ ಅಂತ ಸ್ವೀಟ್ ಕೊಡ್ತಿರ್ಬೇಕಾದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿ ಸ್ವೀಟ್ನ ತಗೋತಾ ಇರ್ತಾರೆ. ಕುಡ್ಕ ಮಂಜುನಾಥ್ ಇದು ಸಿದ್ಧಾರ್ಥ ಪಾಲು, ಹಾಗೆ ಇದು ಶಾರದಾ ಪಾಲು, ಇದು ನನ್ನ ಪಾಲು ಅಂತ 3 ಸ್ವೀಟ್ ತೊಗೊಂಡಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಎಲ್ಲರಿಗೂ ಸ್ವೀಟ್ ಕೊಟ್ಟಾಗ ಸಿದ್ದು ನನಗೂ ತಿನ್ನಿಸಿ ಅಂತ ಬಾಯ್ ಅಂತ ಅನ್ಬೇಕಾದ್ರೆ ಈ ಕಡೆ ಸ್ವೀಟ್ ಕೊಡಿದ್ರೆ ಅವನನ್ನ ಕಾಡಿಸ್ತಿರ್ಬೇಕಾದ್ರೆ ಅವನಿಗೆ ಸ್ವಲ್ಪ ಕೋಪ ಬರ್ತಾ ಇರುತ್ತೆ. ಈ ಮತ್ತೆ ನಗಾಡ್ಕೊಂಡು ಸಾರಿ ಸರ್ ಸ್ವೀಟ್ ಎಲ್ಲ ಖಾಲಿ ಆಯಿತು ಅಂತ ಅಂದಾಗ, ಏನು ಶಾರದವ್ರೆ ಮಂಜಣ್ಣಗೆ ಮಾತ್ರ 3 ಸ್ವೀಟ್ ಕೊಟ್ಟರು, ಎಲ್ಲರಿಗೂ ಕೊಟ್ಟರು, ನನಗೆ ಖಾಲಿ ಮಾಡಿದ್ರಿ ಅಂತ ಅಂದಾಗ, ಅಯ್ಯೋ ಪಾಪ ಸರ್ ಅವಾಗಿಂದ ಸಿಹಿ ಸಿಹಿ ಅಂತ ಕನ್ವರ್ಸ್ತಿದ್ರಿ, ಆದರೆ ಏನು ಮಾಡಲಿ ಖಾಲಿ ಆಯಿತು ಅಂತ ನಗಾಡ್ಕೊಂಡು ಹೋಗ್ತಾ ಇದ್ರೆ ಸಿದ್ದು ಶಾರದೆಯಿಂದ ಓಡ್ತಾ ಇರೋದನ್ನ ನೋಡಿ ಎಲ್ಲರೂ ಒಟ್ಟಾರೆ ಜನಗಳು ನಗಾಡ್ತಾ ಇರ್ತಾರೆ. ಹಾಗೆ ಶಾರದಾ ಓಡ್ತಿರ್ಬೇಕಾದ್ರೆ ಸಿದ್ದು ಕೈ ಇಟ್ಕೊಂಡು, ಯಾಕ್ರಿ ಸುಳ್ಳು ಹೇಳ್ತೀರಾ, ನನಗೆ ಸ್ವೀಟ್ ಯಾಕೆ ತಿನ್ನಿಸ್ಲಿಲ್ಲ, ಇಲ್ಲೇ ಇದೆಯಲ್ಲ ಸ್ವೀಟು ಅಂತ ಅನ್ಬೇಕಾದ್ರೆ, ಅದು ಯಾಕೆ ಗೊತ್ತಾ ಸರ್ ಅಂತ ನುಲಿತಾ ಇರಬೇಕಾದ್ರೆ, ಅದೇನು ಹೇಳಿ ಅಂತ ಅಂದಾಗ, ಹತ್ರ ಬನ್ನಿ ಅಂತ ಅಂದಾಗ ಶಾರದಾ ಏನು ಮುತ್ತು ಕೊಡ್ಬೋದು ಅಂತ ಸಿದ್ದು ತುಂಬ ಖುಷಿಯಿಂದ ಹತ್ರ ಹೋದ್ರೆ ಕಿವಿ ಹತ್ರ ಕೂ ಅಂತ ಕೂಗಿ ಓಡೋಗ್ತಿದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಮನೇಲಿ ದಶರಥ ಸಿಕ್ಕಾಬಟ್ಟೆ ಖುಷಿಯಿಂದ ಮುತ್ತಿನಂತ ಮಾತಂದು ಗೊತ್ತೇ ನಮ್ಮ ಅಂತ ಖುಷಿಯಿಂದ ಸ್ವೀಟ್ ತರಬೇಕಾದ್ರೆ, ಏನ್ರಿ ನನ್ನ ಗಂಡನಿಗೆ ಇವತ್ತು ಇಷ್ಟೊಂಥರ ಖುಷಿಯಾಗಿದೆ ಅಂತ ಅಂದಾಗ, ಮೊದಲು ಸ್ವೀಟ್ ತಿನ್ನು ಸುಮಿತ್ರಾ ಅಂತ ಕೊಡಬೇಕಾದ್ರೆ ನೀವು ತಿಂದ್ರಿ ಈ ವಿಷಯ ಏನ್ರಿ ಅಂತ ಅಂದಾಗ, ಇನ್ನೇನು ನಮ್ಮ ಸಿದ್ದು ದೊಡ್ಡ ರೆಸ್ಟೋರೆಂಟ್ ತೊಗೊಂಡಿದ್ದೀನಲ್ಲ ಅದ್ರ ಖುಷಿಗೆ ಎಲ್ಲರಿಗೂ ನಾನೇ ಮನೇಲಿ ಸ್ವೀಟ್ ಕೊಡ್ತಿದ್ದೀನಿ ಅಂತ ಅಂದಾಗ, ಹೌದು ರೀ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಸಿದ್ದು ಶಾರದಾ ಮನೇಲಿದ್ದಿದ್ರೆ ಹಬ್ಬದ ಅಡುಗೆ ಮಾಡಿ ಒಳ್ಳೊಳ್ಳೆ ವೆರೈಟಿ ಸ್ವೀಟ್ನ ಮಾಡ್ತಾಯಿದ್ದೆ, ಆದರೆ ನಮ್ಮ ಮಕ್ಕಳು ಎಲ್ಲೇ ಇರಲಿ ಅವ್ರ ಹಾದಿ ಬಂಗಾರವಾಗಲಿ ಅಂತ ಹಾರೈಸ್ತೀನಿ ಅಂತ ಅಂದಾಗ, ನೋಡ್ತಾ ಇರು ಸುಮಿತ್ರಾ ಇವರೆಷ್ಟು ಎತ್ತರಕ್ಕೆ ಬೆಳೀತಾರೆ, ನನಗೆ ಖಂಡಿತ ನಂಬಿಕೆ ಇದೆ ಅಂತ ದಶರಥ ಹೇಳ್ತಾ ಇರ್ತಾನೆ. ದಶರಥ ಮತ್ತೆ ಹೇಳ್ತಾ ಇರ್ತಾನೆ, ಸಿದ್ದು ಒಂದೊಂದೇ ಹೆಜ್ಜೆಯಾಗಿ ಮುಂದೆ ಇಡ್ತಾ ಇದ್ದಾನೆ, ಆದರೆ ಗೆಲುವು ಮಾತ್ರ ಖಂಡಿತ ಅವಂದೇ ಆಗುತ್ತೆ ನೋಡ್ತಾ ಇರೋ ಅಂತ ಅಂದಾಗ, ಅದೇನೋ ನಿಜ ರೀ, ಆದರೆ ಮಾವನಿಗೆ ಅಷ್ಟೊಂಥರ ಕೋಪ ಅಂತ ಅಂದಾಗ, ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಕಾಂಪಿಟೇಟರ್ ಆಗಿರೋ ಹೋಟೆಲ್ನ ದುಪ್ಪಟ್ಟು ದುಡ್ಡು ಕೊಟ್ಟು ಇವ್ನು ತೊಗೊಂಡಿದ್ದಾನಲ್ಲ ಅದಕ್ಕೆ ಸ್ವಲ್ಪ ಕೋಪ ಇದೆ ಅಷ್ಟೇ ಅಪ್ಪನಿಗೆ, ಆದರೆ ಅವನು ಯಶಸ್ ಕಣ್ಮೇಲೆ ಖಂಡಿತ ಅದನ್ನು ನೋಡಿ ಅಪ್ಪ ಮಂಜಿನಂತೆ ಕರ್ಗೋಗ್ತಾರೆ ಅಂತ ಅಂದಾಗ, ಹೌದು ರೀ ನೀವು ಹೇಳ್ತಿರೋದು ನಿಜ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇಬ್ಬರು ಇಂಪಾರ್ಟೆಂಟ್ ಪರ್ಸನ್ಗೆ ನಾನು ಸ್ವೀಟ್ ಕೊಡಬೇಕು ಎಲ್ಲಿ ಅಂತ ಅಂದಾಗ, ಅದು ಯಾರು ಅಂತ ಅಂದಾಗ, ಜ್ಯೋತಿಕಾ ಮತ್ತು ಚಿಕ್ಕಮ್ಮ ಎಲ್ಲಿ ಅಂತ ಅಂದಾಗ, ನೋಡ್ರಿ ಬಂದೇ ಬಿಟ್ರು ಅಂತ ಅಂದಾಗ, ಜ್ಯೋತಿಕಾ ಮುಖ ನೋಡಿಕೊಂಡು ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಹಾಗೆ ಬದಲಾಗಬೇಕು ಅಂತ ಸಾಂಗ್ ಹೊಡ್ಕೊಂಡು ಸ್ವೀಟ್ ತಿನ್ನಿಸ್ಬೇಕಾದ್ರೆ, ಡ್ಯಾಡ್ ಏನು ಇಷ್ಟೊಂಥರ ಖುಷಿಯಾಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಇಂಥ ಸ್ವೀಟ್ ಬೇರೆ ತಂದಿರಾ ಅಂತ ಅಂದಾಗ, ನಿನ್ನ ಫೇವ್ರೇಟ್ ಸ್ವೀಟ್ ತಂದಿದ್ದೀನಿ ತಿನ್ನು ನೋಡು ಎಷ್ಟು ಟೇಸ್ಟ್ ಆಗಿದೆ ಅಂತ ಅಂದಾಗ, ಅಷ್ಟಕ್ಕೆ ಏನು ಗುಡ್ ನ್ಯೂಸ್ ಅಂತ ಹೇಳಿ, ಇವತ್ತು ನಿಮ್ಮ ಬರ್ಡೇನೂ ಅಲ್ಲ, ತಾತಂದು ಅಲ್ಲ, ಮಮ್ಮದು ಅಲ್ಲ, ಗ್ರ್ಯಾನದು ಅಲ್ಲ, ಅಂದಮೇಲೆ ಯಾರು ಬರ್ಡೇ ಅಂತ ಅಂದಾಗ, ಮೊದಲು ಈ ಟೇಸ್ಟ್ ಆಗಿರೋ ಸ್ವೀಟ್ನ ತಿನ್ನು ಆಮೇಲೆ ಗೆಸ್ ಮಾಡು ಅಂತ ಅಂದಾಗ, ಜ್ಯೋತಿಕಾ ಸ್ವೀಟ್ ತಿಂದ್ಬಿಟ್ಟು ತುಂಬ ಟೇಸ್ಟ್ ಆಗಿದೆ ಡ್ಯಾಡ್ ಅಂತ ಅನ್ಬೇಕಾದ್ರೆ, ಪಾರಿಜಾತ ನಂಗೊಂದು ಕೊಡು ದಶರಥ ಅಂತ ಇಡೀ ಬಾಕ್ಸ್ನ ತೊಗೊಂಡು ತಿಂತಿರ್ಬೇಕಾದ್ರೆ ಒಳೊಳಗೆ ದಶರಥ ನಗಾಡ್ತಾ ಇರ್ತಾನೆ. ಹಾಗೆ ಇವಾಗಾದರೂ ಹೇಳಿ ಅಂತ ಅಂದಾಗ, ಗೆಸ್ ಮಾಡಲಿಲ್ವಾ, ನಮ್ಮ ಸಿದ್ದುಗೆ ಟೆಂಡರ್ ಸಿಕ್ತಲ್ಲ ಆ ಖುಷಿಗೆ ಸ್ವೀಟ್ ತಂದಿದ್ದೀನಿ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ವಾಟ್ ಡಾಡ್ ಏನು ಹೇಳ್ತಿದ್ದೀರಾ ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ, ಇಷ್ಟೊಂಥರ ಕೋಪ ಏನಕ್ಕೆ ಮಾಡ್ಕೋತೀಯ ಜೋ, ಅವರಿಬ್ಬರು ನಮ್ಮ ಮನೆಯವರಲ್ವಾ, ಅವ್ರಿಗೆ ಈ ಥರ ಟೆಂಡರ್ ಸಿಕ್ಕಿರೋ ವಿಷಯ ನಮಗೂ ಖುಷಿ ತಾನೆ, ಅದಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರೆ ಒಳೊಳಗೆ ಸಿಕ್ಕಾಬಟ್ಟೆ ಕೋಪದಿಂದ ಬೈಕತ್ತಾ ಇರ್ತಾಳೆ. ಅವರು ನಮ್ಮ ಮನೆಯವರಲ್ವಾ ಅಂತ ಹೇಳ್ಕೊಂಡು ಮತ್ತೆ ಸಾಂಗ್ ಆಡ್ಕೊಂಡು ದಶರಥ ಹೋಗ್ತಾ ಇದ್ರೆ ಇವಳಿ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಶಿಟ್ಟು ಪೆಡಿಕಲ್ಸ್ ಅಂತ ಬೈಕೊಂಡು ಸಿಕ್ಕಾಪಟ್ಟೆ ಕೋಪದಿಂದ ಆ ಸ್ವೀಟ್ನ ತೆಗೆದಿಸ್ತಾ ಇದ್ದರೆ, ಈ ಕಡೆ ಗ್ರಾನಿ ನಾನು ತಿಂದಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ, ಇಂಥ ಒಳ್ಳೆ ಸ್ವೀಟ್ನ ಅವ್ರಿಗೋಸ್ಕರ ಏನಕ್ಕೆ ಬಿಡಬೇಕು, ಈ ಕಡೆ ಗೋಲ್ಡಿ ನೋಡೋಕ್ಕೂ ಮುಂಚೆ ಎಲ್ಲನನ್ನ ಹೊಟ್ಟೆಯೊಳಗೆ ಸೇರಿಸ್ಕೋಬೇಕು ಅಂತ ಬಕನೇ ಈ ಕಡೆ ಸ್ವೀಟ್ ತಿಂತಾ ಇರ್ತಾಳೆ. ಇನ್ನೊಂದು ಕಡೆ ಮನೇಲಿ ಕೂತ್ಕೊಂಡು ಮುರಳಿ ಮೊಬೈಲ್ ನೋಡ್ತಿರ್ಬೇಕಾದ್ರೆ ದೇಹಿ ಕಾಲ್ ಮಾಡ್ತಾ ಇರ್ತಾಳೆ. ಶಿಟ್ ಇವಳು ಇವಾಗಲೇ ಕಾಲ್ ಮಾಡಬೇಕಾ, ಏನು ಮಾಡಲಿ, 4 ಲಕ್ಷ ದುಡ್ಡ ನಾನು ಹೆಂಗೆ ಹೊಂಚ್ಕೊ ಬರಲಿ, ಹೆಣ್ಣು ಹುಡುಗಿ ಆಗಿದ್ರೆ ಒಡವೆ ಗಿಡವೆ ಮಾರಿ ಕೊಡ್ತಾ ಇದ್ದೆ, ಈ ಮನೇಲಿ 4 ಪೈಸೆನೂ ನನಗೆ ಸಿಗಲ್ಲ, ಏನಪ್ಪ ಮಾಡಲಿ, ಏನೇ ಆಗಲಿ ರಿಸೀವ್ ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ ರಿಸೀವ್ ಮಾಡಿಬಿಟ್ಟು, ಹೇಳು ಬಂಗಾರ ಹೇಗಿದೆಯಾ, ಊಟ ಮಾಡ್ದ ಅಂತ ಅನ್ಬೇಕಾದ್ರೆ, ಏನ್ರಿ ನಿಮ್ಗೆ ಏನಾಗಿದೆ, ಕೋರ್ಟಲ್ಲಿ ನಾನು ಅವಾಗಿಂದ ಕಾಯ್ತಾ ಇದ್ದೆ, ದುಡ್ಡು ಹೊಂದಿಸ್ಕೊಂಡು ಬರ್ತೀರಾ ಅಂತ ಅಂದರೆ ಬರಲೇ ಇಲ್ವಲ್ಲ ಅಂತ ಅಂದಾಗ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋಬೇಡ ಬಂಗಾರ ಅಂತ ನೈಸ್ ಮಾಡ್ತಾ ಇದ್ರೆ, ಯಾಕ್ರಿ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆಯಾ ಅಂತ ವೈದೇಹಿಗೆ ಹೋಗಾಡ್ತಾ ಇರ್ತಾಳೆ. ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ಅಂತ ಅಂದಾಗ, ಅರ್ಥ ಮಾಡ್ಕೊಂಡಿರೋದಕ್ಕೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿದ್ದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಯಾರಿಗೂ ಹೇಳಿದ್ದೆ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿದ ತಕ್ಷಣ ಕೊಡ್ತೀನಿ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ, ನನಗೆ ನಿಮ್ಮ ದುಡ್ಡು ಬೇಕಾ, ಇಲ್ಲ ಯಾವ ದುಡ್ಡು ಕೊಡೋದು ಬೇಕಾಗಿಲ್ಲ, ನಿಮ್ಮ ಮನೆಯವ್ರಿಗೆ ನಿಮ್ಮಿಬ್ಬರದ ಸಂಬಂಧ ಹೇಳ್ಬಿಟ್ಟು ಆ ಮನೆ ಮಗಳು ಮಾಡ್ಕೊಳ್ಳಿ ಅಷ್ಟೇ ಸಾಕು ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ
ಶಾಕ್ ಆಗ್ತಾ ಇರುತ್ತೆ. ಹೀಗೆ ಪ್ಲೀಸ್ ಸ್ವಲ್ಪ ಟೈಮ್ ಕೊಡು, ನಾನು ಹೇಳ್ತೀನಿ ಅಂತ ಅಂದಾಗ ಹೇಳೋದು ಇಲ್ಲ ಕೇಳೋದು ಇಲ್ಲ, ನಾನೇ ಮನೆಗೆ ಬರ್ತೀನಿ ಅಂತ ಫೋನ್ ಕಟ್ ಮಾಡಿದಾಗ ಈ ಕಡೆ ಮುರಳಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ನೈಸ್ ರೋಡ್ ಪಕ್ಕದಲ್ಲಿರೋ ಆಸ್ತಿನ ಹೇಗಾದರೂ ಮಾಡೋದು ನಾನು ಲಪ್ಟಾಯಿಸ್ಬೇಕು ಅಂತ ಅಂದ್ಕೊಂಡ್ರೆ ಆ ಆಸ್ತಿಲಿ ನನ್ನನ್ನು ತಿಥಿ ಮಾಡೋಂಗಿದ್ದಾಳಲ್ಲ, ಏನು ಮಾಡೋದಪ್ಪ, ಈ ವಿಷಯ ಮನೆಗೆ ಬಂದು ಹೇಳಿದರೆ ಮಾವ ಖಂಡಿತ ನನ್ನನ್ನು ತಿಥಿ ಮಾಡ್ತಾರೆ ಅಂತ ಎದುರ್ಕೋತಾರೆ. ಈ ಕಡೆ ಶಾರದಾ ಮನೇಲಿ ಪಾಯಸ ಮಾಡ್ತಿರ್ಬೇಕಾದ್ರೆ ಸಕ್ಕರೆನ ಹುಡುಕ್ತಾ ಇರ್ತಾಳೆ. ಅಮ್ಮ ಸಕ್ಕರೆ ಇಟ್ಟಿದ್ನಲ್ಲ ಎಲ್ಲಿ ಅಂತ ಅನುಸೇನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಅಮ್ಮ ಇಲ್ಲೆಲ್ಲೋ ಹೋಗಿದ್ದಾರೆ, ಸಕ್ಕರೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತ ಅಂದ್ಬಿಟ್ಟು ಹಿಂದಗಡೆ ಡಬ್ಬಿನ ಔಸಿಟ್ಕೊಂಡು ಹಾಗೆ ಅದನ್ನು ವಾಷಿಂಗ್ ಮಿಷಿನ್ ಮೇಲೆ ಇಟ್ಬಿಟ್ಟು ಇಲ್ಲೇ ಇದೆ ನೋಡಿ ಶಾರದವ್ರೆ ಅಂತ ಅಂದಾಗ ಇಲ್ಲಿಗೆ ಗೊತ್ತು ಅಂತ ತಗೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಸಿದ್ಧಿಗೆ ಡಿಕ್ಕಿ ಹೊಡಿತಾ ಇರ್ತಾಳೆ. ಹಾಗೆ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ ಯಾಕ್ರಿ ಗುರಾಯಿಸ್ತಿದ್ದೀರಾ ಅಂತ ಅಂದಾಗ ನೀವೇ ತಾನೇ ಸಕ್ಕರೆ ಡಬ್ಬ ತಗೊಂಡಿದ್ದು, ಯಾಕ್ರಿ ತೊಗೊಂಡ್ರಿ ಅಂತ ಬೈತಿರ್ಬೇಕಾದ್ರೆ ಇನ್ನೇನು ಮತ್ತೆ ಸ್ವೀಟ್ ಕೊಡು ಅಂತಂದರೆ ಕೊಡಲಿಲ್ಲ, ಅದಕ್ಕೆ ಎಲ್ಲ ಸಕ್ಕರೆ ತಿನ್ಬೇಕಂತ ನಾನು ತೊಗೊಂಡೆ ಅಂತ ಸಿದ್ದು ಹೇಳ್ತಾ ಇದ್ರೆ ಬರ್ತಾ ಬರ್ತಾ ದೀಪನ್ ಥರ ಹಾಡ್ತಾ ಇದ್ದೀರಾ ಕಣ್ರಿ, ಸಣ್ಣ ಮಗು ಥರ ಹಾಡ್ತಿದ್ದೀರಾ ಅಂತ ಅಂದಾಗ ಸಿದ್ದು ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಪಾಯಸ ಮಾಡ್ತಿದ್ದೀನಿ ತಿನ್ನಿರಂತೆ ಅಂತ ಅಂದಾಗ ಯಾವ ಪಾಯಸ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ಮ ಫೇವ್ರೆಟ್ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ತಿನ್ನಿರಂತೆ ಸುಮ್ಮನೆ ಇರಿ ಸರ್ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಮತ್ತು ಸಿದ್ದು ನಾಟಕ ಮಾಡ್ಕೊಂಡು ಸ್ವಲ್ಪ ಕೋಪ ಮಾಡ್ಕೊಂಡು ಆಗಲೇ ಕೈಲಿ ಸ್ವೀಟ್ ಇತ್ತು ತಾನೇ ಅದನ್ನು ತಿನ್ನಿಸ್ಬೋದಿತ್ತು, ಇವಾಗೇನು ನನಗೋಸ್ಕರ ಗಸಗಸೆ ಪಾಯಸ ಮಾಡ್ತಿದ್ದೀರಲ್ಲ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಈ ಗಂಡದಿರು ಹೆಂಡತಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಬಿಡಿಸಿಡ್ರಿ ಅಂತ ಕೇಳ್ತಾ ಇರ್ತಾರೆ. ಶಾರದಾ ಹೇಳ್ತಾ ಇರ್ತಾಳೆ ನಿಜ ಇಲ್ಲ ಸರ್, ಅಂಗಡಿಲಿ ಮಾಡಿರೋ ಸ್ವೀಟ್ ತಿನ್ನೋಕ್ಕಿಂತ ನಾನೇ ಕೈಯಾರ ಮಾಡಬೇಕಂತ ಮಾಡ್ತಾಯಿದ್ದೀನಿ ಅಂತ ಅಂದಾಗ ಸಿದ್ದುಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಚಿಕ್ಕ ಚಿಕ್ಕ ಆಸೆಗಳಿಗೆ ಸಹ ನೀವು ಖುಷಿ ಪಡ್ತೀರಾ, ಎಷ್ಟು ದೊಡ್ಡ ನೋವಿದ್ರು ನನ್ನ ಜೊತೆ ನಿಂತ್ಕೋತೀರಾ, ನಿಮಗಿಷ್ಟು ನಾನು ಮಾಡಬಾರ್ದು ಅಂತ ಅಂದಾಗ ಎಂಥ ಒಳ್ಳೆ ಸುದ್ದಿನ ಹೇಳ್ತಾ ಇದ್ದೀರಾ, ನೀವು ಅವಾಗಲೇ ಹೇಳ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಮತ್ತು ಸಿದ್ದು ಹೇಳ್ತಾ ಇರ್ತಾನೆ ಕೋಪದಿಂದ ನಿಮ್ಮ ಮೇಲೆ ರೇಗಾಡ್ಬಿಟ್ಟೆ ಕಣ್ರಿ, ಸಾರಿ ಅಂತ ಅಂದಾಗ ಪರವಾಗಿಲ್ಲ ಬಿಡಿ, ಕೋಪದಿಂದ ಎಲ್ಲ ಸಕ್ಕರೆನೂ ತಿಂದಿಲ್ವಲ್ಲ ಅಂತ ಅಂದಾಗ ಯಾಕ್ರಿ ನಾನೇನಾದರೂ ಸಕ್ಕರೆ ತಿಂದಿದ್ರೆ ನನ್ನ ಬಾಯಿಂದ ಏನು ಸಕ್ಕರೆ ಉದುರುತ್ತಿತ್ತ ಅಂತ ರೇಗಿಸ್ತಿರ್ಬೇಕಾದ್ರೆ ಇಲ್ಲಪ್ಪ ಸಪ್ಪೆ ಪಾಯಸ ಕೊಡಬೇಕಿತ್ತು ಅಂತ ಹೇಳ್ತಾ ಇರ್ತಾಳೆ. ತುಂಬ ರೇಗಿಸ್ತೀರ ಕಣ್ರಿ ಇತ್ತೀಚೆಗೆ ಅಂತ ಅಂದಾಗ ನಗಾಡ್ಕೊಂಡು ಸಿದ್ದುಗೊಂದು ಸ್ಪೂನು ಸಕ್ಕರೆ ತಿನ್ನಿಸ್ದಾಗ